ರೀಸೆಂಟ್ ಡೇಸಲ್ಲಿ ಕನ್ನಡ ಸಿನಿಮಾಗಳಲ್ಲಿ ನಾನು ಮಿಸ್ ಮಾಡ್ಕೊಂಡಂತಹ ಆ್ಯಕ್ಟರ್ ಅಂದರೆ ಅದು ಶ್ರೀಮುರಳಿ ಅವರು. ತುಂಬ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಆ್ಯಕ್ಟರ್ಗೆ ಪ್ರಾಪರ್ ಸ್ಕ್ರಿಪ್ಟ್ ಬೀಳ್ತಾ ಇರಲಿಲ್ಲ ಆ್ಯಂಡ್ ಒಂದೊಳ್ಳೆ ಟೀಮ್ ಅವ್ರನ್ನ ನೀಟಾಗಿ ಯೂಸ್ ಮಾಡ್ಕೋತಾ ಇರಲಿಲ್ಲ. ಒಂದೊಳ್ಳೆ ಸ್ಕ್ರಿಪ್ಟ್ ಬಿದ್ದು ಪ್ರಾಪರ್ ಟೀಮ್ ಸಿಕ್ಕರೆ ಔಟ್ಪುಟ್ ಹೇಗಿರುತ್ತೆ ಅನ್ನೋದಕ್ಕೆ ಸ್ಯಾಂಪಲ್ ಥರ ಇತ್ತು ಈ ಒಂದು ಭಗೀರ ಟೀಸರ್. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಭಗೀರ, ಶ್ರೀಮುರಳಿ ಅವರ ಮುಂದಿನ ಸಿನಿಮಾ. ಇದನ್ನು ಡೈರೆಕ್ಟ್ ಮಾಡ್ತಿರೋದು ಡಾಕ್ಟರ್ ಸೂರ್ಯನ್ ಅವರು. ಇವರ ಹಿಂದಿನ ಸಿನಿಮಾಗಳು ಲಕ್ಕಿ ಆ್ಯಂಡ್ ಕ್ವಾಟ್ಲೆ ಸತೀಶ, ಎರಡೂ ಕೂಡ ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳು ಅನ್ಬೋದು. ಈಗಲೂ ನೋಡಿದಾಗ ಒಂದೊಳ್ಳೆ ಫನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಕತೆ ಬಂದು ನಮ್ಮ ನೀಲ್ ಬ್ರೋ ಕತೆ ಅನ್ನೋದೇ ಈ ಸಿನಿಮಾಗೆ ಮೇನ್ ಪಿಲ್ಲರ್. ಪ್ರಮೋಷನ್ಗೆ ಆಗಿರಲಿ ಅಥವಾ ಆಡಿಯನ್ಸ್ಗೆ ಆಗಿರಲಿ, ಆ ಒಂದು ಹೆಸರನ್ನು ನೋಡಿದಾಗ ಥಿಯೇಟರ್ ಒಳಗೆ ಹೋಗೋಕ್ಕೆ ಒಂದು ನಂಬಿಕೆ ಅಂತ ಸದ್ಯಕ್ಕೆ ಇದೆ. ಇನ್ನು ಟೀಸರ್ ವಿಚಾರಕ್ಕೆ ಬಂದರೆ, ಫಸ್ಟ್ ಟೈಮ್ ನೋಡಿದಾಗ ಮೇಜರ್ ಆಗಿ ಇದರ ಕ್ವಾಲಿಟಿ ನನ್ನ ಸಖತ್ ಇಂಪ್ರೆಸ್ ಮಾಡ್ತು. ಈಗಿನ ಟೈಮಲ್ಲಿ ಕ್ವಾಲಿಟಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಮಾತಾಡ್ತಾ ಇದ್ದೀವಿ. ಮುಂದೊಂದು ದಿನ ಈ ಕ್ವಾಲಿಟಿ ಅನ್ನೋದು ತುಂಬ ನಾರ್ಮಲೈಸ್ಡ್ ಆಗಿ ಸಿನಿಮಾದ ಕತೆ ಮತ್ತು ಬೇರೆ ಬೇರೆ ಅಂಶಗಳ ಬಗ್ಗೆ ಇನ್ನೂ ಜಾಸ್ತಿ ಗಮನ ಕೊಡುವಂತಹ ದಿವಸ ಬಂದರೂ ಬರ್ಬೋದು. ಟೀಸರ್ನಲ್ಲಿ ಡೈಲಾಗ್ಸ್ ಇಲ್ಲದೇ ಆಡಿಯನ್ಸ್ಗೆ ವಿಚಾರಗಳನ್ನು ಕನ್ವೆ ಮಾಡೋ ಪ್ರಯತ್ನ ಇಲ್ಲಾಗಿದೆ. ಒಂದು ಸಿಟಿ, ಅದರಲ್ಲಿ ನಡೆಯೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಅದನ್ನು ತಡೆಯೋಕೆ ಬರೋ ಒಬ್ಬ ಪೊಲೀಸ್. ಬಟ್ ಪೊಲೀಸ್ ಕ್ಯಾರೆಕ್ಟರ್ಗೆ ಅದರದೇ ಆದ ಸುಮಾರು ಲಿಮಿಟೇಷನ್ಸ್ಗಳಿರುತ್ತೆ. ಪೊಲೀಸ್ ಆಗಿದ್ದಾಗ ಕೆಲವೊಂದು ಮ್ಯಾಟರ್ಗಳಿಗೆ ಇನ್ವಾಲ್ವ್ ಆಗೋಕ್ಕೂ ಕೂಡ ಕಷ್ಟ ಈಗಿನ ಕೆಟ್ಟ ಪ್ರಪಂಚದಲ್ಲಿ. ಅವರೆಷ್ಟೇ ಹಾನೆಸ್ಟ್ ಆಗಿದ್ರೂ ಕೂಡ ಪವರ್ ಇರೋರು ಅದನ್ನು ಹಾಳು ಮಾಡಿಬಿಡ್ತಾರೆ. ಸೊ ಈ ಒಂದು ಲಿಮಿಟೇಷನ್ಸಿಂದಾನೇ ನಮ್ಮ ಹೀರೋ ಭಗೀರ ಆಗಿ ಬೇಟೆ ಆಡೋಕ್ಕೆ ಶುರು ಮಾಡ್ತಾನೆ. KA-19 ಮಂಗಳೂರು ಗಾಡಿ. ಸೊ ಮಂಗಳೂರಿನಲ್ಲಿ ನಡೆಯೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಭಗೀರನ ಅವತಾರ ಎತ್ತಿ ಇನ್ವೆಸ್ಟಿಗೇಟ್ ಮಾಡೋದಷ್ಟೇ ಅಲ್ಲದೆ ಆನ್ ಸ್ಪಾಟ್ ಪನಿಷ್ಮೆಂಟ್ ಕೊಡೋ ಕ್ಯಾರೆಕ್ಟರ್ ಇದಾಗಿರ್ಬೋದು. ಪೋರ್ಟ್ ಏರಿಯಾಗಳು, ಸುಮಾರು ಕ್ರೈಮ್ ಆ್ಯಕ್ಟಿವಿಟೀಸ್ನ ತೋರಿಸೋಕೆ ಇಲ್ಲಿ ಅವಕಾಶಗಳಿವೆ. ಹೀರೋ ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್, ಸೂಪರ್ ಹೀರೋ ರೇಂಜ್ಗೆ ಇದ್ದಾನೆ. ಬಟ್ ಈ ಸೂಪರ್ ಹೀರೋಗೆ ಟಕ್ಕರ್ ಕೊಡೋ ರೇಂಜ್ಗೆ ವಿಲನ್ ಕ್ಯಾರೆಕ್ಟರ್ ಕೂಡ ಡಿಸೈನ್ ಆಗಿರಬೇಕು. ಆವಾಗಲೇ ನೋಡೋಕ್ಕೆ ಮಜಾ. ಇಮ್ಯಾಜಿನ್ ಶ್ರೀಮುರಳಿ ಅವರು ಪೊಲೀಸ್ ಆಫೀಸರ್, ಅವ್ರಿಗೆ ಭಗೀರನ ಹುಡುಕೋ ಕೇಸ್ ಬರುತ್ತೆ. ನೆಕ್ಸ್ಟ್ ಏನು ನಡೀಬೋದು? ಇದರ ಮಧ್ಯೆ ಭಗೀರ ಕ್ರಿಮಿನಲ್ಸ್ನ ಫೇಸ್ ಮಾಡೋ ಸೀನ್ಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ. ಕನ್ನಡದಲ್ಲಿ ಜಾಸ್ತಿ ಟಚ್ ಮಾಡದೇ ಇರೋ ಕಾನ್ಸೆಪ್ಟ್ ಇದು, ಸೂಪರ್ ಹೀರೋ ಕಾನ್ಸೆಪ್ಟ್. ಈ ಹಿಂದೆ ಜಾಗ್ವರ್ನಲ್ಲಿ ಟ್ರೈ ಮಾಡಿದರು ಆ್ಯಂಡ್ ಅದನ್ನ ಅಲ್ಲಿಗೆ ಬಿಟ್ಟರು. ಬಟ್ ಭಗೀರನ ನೀಟಾಗಿ ತೆರೆ ಮೇಲೆ ತಗೊಂಡು ಬಂದರೆ ಒಂದೊಳ್ಳೆ ಫ್ರ್ಯಾಂಚೈಸ್ ಆಗೋ ಎಲ್ಲ ಅವಕಾಶಗಳಿವೆ. ಸಿನಿಮಾಟೋಗ್ರಫಿ ಟಾಪ್ ಲೆವೆಲಲ್ಲಿದೆ. ಇವನ್ VFX ಕೂಡ ಸಖತ್ತಾಗಿ ಮಾಡಿದ್ದಾರೆ. ಆ ಲಾಸ್ಟ್ ಫ್ರೇಮ್ ಬಂದಾಗಂತೂ ಬ್ಯಾಟ್ಮ್ಯಾನ್ ಗಾಥಮ್ ಸಿಟಿನ ನೋಡ್ತಿದ್ದು ನೆನಪಿಗೆ ಬಂತು. BGM ಅನ್ನೋದು ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು, ಸ್ಪೆಷಲಿ ಟೀಸರ್ ಎಂಡ್ ಆಗೋ ಟೈಮಲ್ಲಿ. ಓವರಾಲ್ ಒಂದೊಳ್ಳೆ ಸೂಪರ್ ಹೀರೋ ಫೀಲ್ ಕೊಡೋ ಟೀಸರ್ನ ನೋಡಿದಾಗ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಟೀಸರ್ ಅಂತ ಕೆಳಗಡೆ ತಿಳಿಸಿ. ಡೈಲಾಗ್ಸ್ ಇದ್ದಿದ್ದರೆ ಇನ್ನೂ ಕಿಕ್ಕಿರೋದು, ಬಟ್ ಇವಾಗ ಸಿಕ್ಕಿರೋ ಕಿಕ್ ಕೂಡ ಸಖತ್ತಾಗೇ ಇದೆ. ಸೊ ಇದಿಷ್ಟು ನನಗೆ ಟೀಸರ್ ನೋಡಿ ಅನ್ನಿಸಂತಹ ವಿಚಾರಗಳು. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.